ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಒಂದು ಬ್ಯೂಟಿಫುಲ್ ಟಾಪಿಕ್ ಅಂದರೆ ಡಿಸೈರ್ಸ್, ಹೋಪ್ಸ್ ಆ್ಯಂಡ್ ಡಿಸೈರ್ಸ್. ಹೋಪ್ಸ್ ಆ್ಯಂಡ್ ಡಿಸೈರ್ಸ್ ಅಂದರೆ ಹೋಪ್ ಅಂದರೆ ನಿರೀಕ್ಷೆ, ಡಿಸೈರ್ ಅಂದರೆ ಆಸೆ, ಆಕಾಂಕ್ಷೆ. ಓಕೆ, ಸೊ ಇದನ್ನು ನಾವು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾವ ಥರ ಹೇಳೋದು ಇಂಗ್ಲೀಷಲ್ಲಿ? ಕನ್ನಡದಲ್ಲಿ ನಮಗೆ ಎಷ್ಟೋ ರೀತಿಯಲ್ಲಿ ನಾವು ಇದನ್ನು ಹೇಳ್ಬೋದು, ಬಟ್ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಕೆಲವು ಫ್ರೇಸಸ್, ಎಕ್ಸ್ಟ್ರಾ ಫ್ರೇಸಸ್ ನೀವು ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಸಿ, ಈ ವಿಡಿಯೋದಲ್ಲಿ ನಾವು ಹೋಪ್ಸ್ ಆ್ಯಂಡ್ ಡಿಸೈರ್ಸ್ ಅಂದರೆ ನಿರೀಕ್ಷೆ ಮತ್ತು ಆಸೆ ಆಕಾಂಕ್ಷೆಗಳನ್ನು ಇಂಗ್ಲೀಷಲ್ಲಿ ಯಾವ ಥರ ಹೇಳೋದು ಅನ್ನೋದನ್ನು ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಆ್ಯಂಡ್ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕೆಂದರೆ ಒಂದಷ್ಟು ಸೆಂಟೆನ್ಸ್ ಇದೆ. ಇದನ್ನು ನೀವು ದಿನನಿತ್ಯ ಬಳಕೆಯಲ್ಲಿ ಬಳಸಿದಾಗ ನಿಮ್ಮ ಇಂಗ್ಲೀಷ್ ತಾನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಇದನ್ನು ಶೇರ್ ಮಾಡಿ. ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡಿ, ಹೋಪ್ಸ್ ಆ್ಯಂಡ್ ಡಿಸೈರ್ಸ್. ಹೋಪ್ಸ್ ಅಂದ್ರೇನು? ನಿರೀಕ್ಷೆ. ಡಿಸೈರ್ಸ್ ಅಂದ್ರೇನು? ಆಸೆ, ಆಕಾಂಕ್ಷೆಗಳು. ಇದನ್ನು ಏನೋ ನಾವು ನಿರೀಕ್ಷಿಸ್ತಾ ಇರ್ತೀವಿ, ಅದನ್ನು ನಮಗೆ ಹೇಳೋಕ್ಕೆ ಒಂದು ರೀತಿ ಇರುತ್ತೆ ಕನ್ನಡದಲ್ಲಿ. ನಾನು ಅಂದ್ಕೊಂಡಿದ್ದೀನಿ ಹೀಗಾಗುತ್ತೆ, ನಾನು ಅನ್ಕೋತೀನಿ ಹೀಗಾಗುತ್ತೆ, ಹೀಗಾದರೆ ಒಳ್ಳೆಯದು, ನಾಳೆ ಇದಾಗುತ್ತೆ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ. ನಮ್ಮ ನಿರೀಕ್ಷೆ ಏನಿದೆ? ನಮ್ಮ ನಿರೀಕ್ಷೆ ಹೀಗಿದೆ, ಹಾಗಿದೆ. ಇನ್ನು ಆಸೆ ಆಕಾಂಕ್ಷೆಗಳು, ನನಗೆ ಅದಾಗಬೇಕು ಅಂತ ಇಷ್ಟ, ನನಗೆ ಇದಾಗಬೇಕು ಅಂತ ಇಷ್ಟ, ನನಗೆ ಕಾರ್ ತೊಗೋಬೇಕು ಅಂತ ಇಷ್ಟ, ನನಗೆ ಮನೆ ತೊಗೋಬೇಕು ಅಂತ ಇಷ್ಟ. ಇಷ್ಟ ಅಂತ ಮಾತ್ರ ಅಲ್ಲ, ಅದೊಂದು ಬಯಕೆ. ಓಕೆ, ಸೊ ನಾನು ಬಯಸ್ತೀನಿ ಅನ್ನೋದು. ಸೊ ಇದನ್ನೆಲ್ಲ ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ನೋಡೋಣ ಸಿಂಪಲ್ಲಾಗಿ. ಇಲ್ಲಿ ನೋಡಿ, ಫಸ್ಟ್ ಒನ್, ಐ ಹೋಪ್ ಟು ಸಿ ಯು. ಐ ಹೋಪ್, ಈ ಫ್ರೇಸನ್ನು ಬಳಸಬೇಕು ನಾವು. ಐ ಹೋಪ್. ಐ ಹೋಪ್ ಅಂದರೆ ನಾನು ನಿರೀಕ್ಷಿಸ್ತೀನಿ. ಏನಕ್ಕೆ? ಐ ಹೋಪ್ ಟು ಸಿ ಯು ಸೂನ್. ಐ ಹೋಪ್ ಟು ಸಿ ಯು ಸೂನ್ ಅಂದರೆ ನಮ್ಮ ಒಬ್ಬ ಹಳೆಯ ಸ್ನೇಹಿತ ಮೊದಲು ಸಿಕ್ಕಿರ್ತಾನೆ, ತುಂಬ ವರ್ಷಗಳ ನಂತರ ಸಿಕ್ಕಿರ್ತಾನೆ. ಸ್ವಲ್ಪ ಹೊತ್ತು ಮಾತಾಡಿ ಸಮಯ ಇರೋದಿಲ್ಲ, ಬೇರೆ ಆಗಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾವೇನು ಹೇಳ್ತೀವಿ? ಐ ಹೋಪ್ ಟು ಸಿ ಯು ಸೂನ್ ಅಂದರೆ ನಿನ್ನನ್ನು ಮತ್ತೊಮ್ಮೆ ಭೇಟಿಯಾಗುವುದನ್ನು ನಾನು ನಿರೀಕ್ಷಿಸ್ತಾ ಇದ್ದೀನಿ ಅಂತ ಅರ್ಥ. ಐ ಹೋಪ್ ಟು ಸಿ ಯು ಸೂನ್. ಸಿ ಯು ಸೂನ್. ಸೂನ್ ಅಂದರೆ ಶೀಘ್ರದಲ್ಲೇ ನಿನ್ನನ್ನು ಭೇಟಿಯಾಗೋದನ್ನು ನಾನು ನಿರೀಕ್ಷೆ ಮಾಡ್ತೀನಿ ಅಥವಾ ಮಾಡ್ತಾ ಇದ್ದೀನಿ ಅಂತ. ಓಕೆ, ಐ ಹೋಪ್ ಟು ಸಿ ಯು ಸೂನ್ ಅಂದರೆ ಬಾಯ್ ಅಂತ ಹೇಳೋದ್ರ ಬದಲು ಐ ಹೋಪ್ ಟು ಸಿ ಯು ಸೂನ್. ಓಕೆ, ಐ ಆಮ್ ಇನ್ ಅ ಹರಿ, ನಾನೀಗ ಅರ್ಜೆಂಟಲ್ಲಿದ್ದೀನಿ, ಸೊ ಐ ಹ್ಯಾವ್ ಟು ಗೋ. ಐ ಹೋಪ್ ಟು ಸಿ ಯು ಸೂನ್. ಸೆಕೆಂಡ್ ಒನ್, ಇಲ್ಲಿ ನೋಡಿ, ಐ ಹೋಪ್ ಆಯಿತು. ಇದು ಲೆಟ್ಸ್ ಹೋಪ್, ನಾವು ನಿರೀಕ್ಷಿಸೋಣ. ಲೆಟ್ಸ್ ಹೋಪ್. ಲೆಟ್ಸ್ ಹೋಪ್ ಹಿ ವಿಲ್ ಗೆಟ್ ಬೆಟರ್ ಸೂನ್ ಅಂದರೆ ನಮ್ಮ ಸ್ನೇಹಿತನಿಗೊಬ್ಬನಿಗೆ ಏನಾದರೂ ಏನೋ ಹುಷಾರಿಲ್ದಂಗೆ ಆಗಿರುತ್ತೆ, ಆವಾಗ ನಾವು ಇದನ್ನು ಹೇಳ್ಬೋದು. ನಾವು ನಮ್ಮಲ್ಲೇ ಮಾತಾಡ್ಕೊಳ್ಳೋದು ಹೇಗೆ? ಲೆಟ್ಸ್ ಹೋಪ್. ಲೆಟ್ಸ್ ಹೋಪ್ ಅಂದರೆ ಅವನು ಬೇಗ ಗುಣ ಆಗ್ತಾನೆ ಅಂತ ನಾವು ನಿರೀಕ್ಷಿಸೋಣ, ಅವನು ಬೇಗ ವಾಸಿ ಆಗ್ತಾನೆ ಅಂತ ನಾವು ನಿರೀಕ್ಷೆ ಮಾಡೋಣ. ಹೋಪ್. ಹೋಪ್ ಒಂದೇ ನಮಗೆ ದಾರಿ ಅಲ್ವಾ? ಓಕೆ, ಬೇರೆ ದಾರಿ ಇರೋದಿಲ್ಲ. ಲೆಟ್ಸ್ ಹೋಪ್ ಹಿ ವಿಲ್ ಗೆಟ್ ಸೂನ್. ಹಿ ವಿಲ್ ಗೆಟ್ ಬೆಟರ್ ಸೂನ್. ಲೆಟ್ಸ್ ಹೋಪ್ ಹಿ ವಿಲ್ ಗೆಟ್ ಬೆಟರ್ ಸೂನ್. ಲೆಟ್ಸ್ ಹೋಪ್. ಲೆಟ್ಸ್ ಹೋಪ್ ಅಂದರೆ ಲೆಟ್ ಅಸ್ ಹೋಪ್. ಲೆಟ್ ಅಸ್ ಹೋಪ್. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್, ಐ ಬಿಲೀವ್ ಥಿಂಗ್ಸ್. ಐ ಬಿಲೀವ್ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಸೂನ್. ಅಗೇನ್, ಓಕೆ, ಐ ಬಿಲೀವ್. ನಾನು ನಂಬಿದ್ದೀನಿ ಅಥವಾ ನಾನು ನಂಬ್ತೀನಿ, ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಸೂನ್. ಥಿಂಗ್ಸ್ ಅಂದರೆ ಏನು ಬೇಕಾದರೂ ಆಗ್ಬೋದು, ವಿಷಯ ಆಗ್ಬೋದು, ಅಥವಾ ಒಂದು ಸನ್ನಿವೇಶ ಆಗ್ಬೋದು, ಅಥವಾ ಒಂದು ಏನಾದರೂ ಸಂಗತಿಗಳಾಗ್ಬೋದು. ಸೊ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಸೂನ್ ಅಂದರೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರಲ್ಲ ಲೈಫ್, ಏನೋ ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳು ಬರ್ತಾ ಹೋಗ್ತಾ ಇರ್ತವೆ. ಸೊ ಆಗ ಐ ಬಿಲೀವ್ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಸೂನ್. ಇದೊಂದು ಹೋಪ್ ಇದು ನಮಗೆ. ಅಂದರೆ ನಾನು ಅನ್ಕೋತೀನಿ
ಒಳ್ಳೆಯದೇ ಆಗುತ್ತೆ, ಅಂದರೆ ಬೇಗನೆ ಒಳ್ಳೆ ವಿಷಯಗಳು ನಡೆಯುತ್ತೆ. ಇಷ್ಟೊಂದು ಕಷ್ಟಗಳಾಗ್ತಾ ಇದೆಯಲ್ಲ, ಇದೆಲ್ಲ ನಿವಾರಣೆಯಾಗಿ ನಮಗೆ ನೆಕ್ಸ್ಟ್ ಸದ್ಯದಲ್ಲೇ ಗೆಟ್ ಬೆಟರ್ ಸೂನ್, ಸದ್ಯದಲ್ಲೇ ಒಳ್ಳೆ ವಿಷಯಗಳು, ಒಳ್ಳೆ ಖುಷಿಯಾದಂತಹ ಸಂಗತಿಗಳು ನಮಗೆ ಆಗುತ್ತೆ ಅನ್ನೋದನ್ನು ನಾವು ಹೋಪ್ ಮಾಡ್ತಾ ಇರೋದು, ನಿರೀಕ್ಷೆ ಮಾಡುವುದು. ಓಕೆ, ಯಾ. ನೆಕ್ಸ್ಟ್ ಲೆಟ್ಸ್ ಸಿ, 4ನೇದು ನೋಡೋಣ. ಹೋಪ್ಫುಲಿ, ಇಲ್ಲಿ ಆಲ್ರೆಡಿ ಹೋಪ್ ಅಂತಲೇ ಯೂಸ್ ಮಾಡಿದ್ದೀವಲ್ವಾ. ಸೊ ಹೋಪ್ಫುಲಿ ನಿರೀಕ್ಷೆ ಇರುವಂಥದ್ದು, ನಿರೀಕ್ಷೆಯಿಂದ ತುಂಬಿರುವಂಥದ್ದು ಹೋಪ್ಫುಲಿ. ಓಕೆ, ಹೋಪ್ಫುಲಿ ಇಟ್ ವಿಲ್ ಬಿ ಸನಿ ಟುಮಾರೋ. ಅಂದರೆ ನಾಳೆ ಏನೋ ಕ್ರಿಕೆಟ್ ಮ್ಯಾಚ್ ಇಟ್ಕೊಂಡಿರ್ತೀವಿ, ಅಥವಾ ಇನ್ನೇನಾದರೂ ಎಲ್ಲೋ ಹೊರಗಡೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿರ್ತೀವಿ. ಆ ಸಮಯದಲ್ಲಿ ಏನಾಗುತ್ತೆ, ಅದರ ಹಿಂದಿನ ರಾತ್ರಿ ಮಳೆ ಬರ್ತಾ ಇರುತ್ತೆ. ಸೊ ನಾವೇನು ಅನ್ಕೋತೀವಿ, ಹೋಪ್ಫುಲಿ ಇಟ್ ವಿಲ್ ಬಿ ಸನಿ ಟುಮಾರೋ. ಅಂದರೆ ನಾಳೆ ಸನಿ ಅಂದರೆ ಬಿಸಿಲಿರುವಂಥ ದಿನ, ಸನಿ ಡೇ. ನಾಳೆ ಬಿಸಿಲಿರಬಹುದು ಅಂತ ನಾವು ನಿರೀಕ್ಷೆ ಮಾಡೋಣ. ನಾಳೆ ಬಿಸಿಲು ಇರುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡೋಣ. ಅಥವಾ ಹೋಪ್ಫುಲಿ ಇಟ್ ವಿಲ್ ಬಿ ಸನಿ ಟುಮಾರೋ. ಹೋಪ್ಫುಲಿ ಅಂದರೆ ನಿರೀಕ್ಷೆ ಇರುವಂಥದ್ದು, ಖಂಡಿತವಾಗ್ಲೂ ನಾಳೆ ಬಿಸಿಲು ಇರುತ್ತೆ ಅನ್ನೋದು ಒಂದು ಹೋಪ್ ಇರುತ್ತೆ ನಮಗೆ. ಸೊ ದೆನ್ ಯು ಕ್ಯಾನ್ ಸೇ ಲೈಕ್ ದಿಸ್, ಹೋಪ್ಫುಲಿ ಇಟ್ ವಿಲ್ ಬಿ ಸನಿ ಟುಮಾರೋ. ಹೋಪ್ಫುಲಿ ಐ ವಿಲ್ ಕಮ್ ಟು ಯುವರ್ ಪ್ಲೇಸ್ ಟುಮಾರೋ. ಅಂದರೆ ಖಂಡಿತವಾಗ್ಲೂ ನಾನು ನಾಳೆ ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇದೆ, ಅಥವಾ ಆ ನಿರೀಕ್ಷೆ ನಾನು ಇಟ್ಕೊಂಡಿದ್ದೀನಿ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಐ ಕೀಪ್ ಹೋಪಿಂಗ್ ದ್ಯಾಟ್ ಶಿ ವಿಲ್ ವಿನ್ ದ ಶೋ. ಐ ಕೀಪ್ ಹೋಪಿಂಗ್ ದ್ಯಾಟ್ ಶಿ ವಿಲ್ ವಿನ್ ದ ಶೋ. ಅಂದರೆ ನಾನು ಯಾವಾಗಲೂ ನಿರೀಕ್ಷೆ ಇಟ್ಕೊಂಡಿರ್ತೀನಿ ಆಕೆ ವಿನ್ ದ ಶೋ ಅಂದರೆ ಏನೋ ಒಂದು ಶೋ ಇರುತ್ತೆ, ಇಟ್ಸ್ ಅ ಕಾಂಪಿಟಿಷನ್. ಸೊ ಆ ಕಾಂಪಿಟಿಷನ್ನ ಅವಳು ವಿನ್ ಆಗ್ತಾಳೆ ಅಂತ ನಾನು ಯಾವಾಗಲೂ ನಿರೀಕ್ಷೆ ಮಾಡ್ತಾ ಇರ್ತೀನಿ. ಐ ಕೀಪ್ ಹೋಪಿಂಗ್ ಅಂದರೆ ನಿರೀಕ್ಷೆ, ಯಾವಾಗಲೂ ನಿರೀಕ್ಷೆ ಮಾಡ್ತಾ ಇರು ಅನ್ನೋದಕ್ಕೆ ಕೀಪ್ ಹೋಪಿಂಗ್ ಅಂತ ಹೇಳ್ತೀವಿ. ಓಕೆ, ಐ ಕೀಪ್ ಹೋಪಿಂಗ್ ದ್ಯಾಟ್ ಶಿ ವಿಲ್ ವಿನ್ ದ ಶೋ ಆರ್ ಶಿ ವಿಲ್ ವಿನ್ ದ ಕಾಂಪಿಟಿಷನ್. ನೆಕ್ಸ್ಟ್ 6th one, ಐ ವಿಶ್ ಇಟ್ ವುಡ್ ಸ್ಟಾಪ್ ರೈನಿಂಗ್. ಮಳೆ ಜೋರಾಗಿ ಬರ್ತಾ ಇರುತ್ತೆ, ಎಲ್ಲಿಗೂ ಹೋಗಬೇಕಾಗಿರುತ್ತೆ. ಆವಾಗ ನಾವು ಹೇಳೋದು ಐ ವಿಶ್ ಅಂದರೆ ಡಿಸೈರ್. ನನ್ನ ಆಸೆ ಏನು ಅಂತ ಹೇಳಿದ್ರೆ ಮಳೆ ನಿಲ್ಲಬೇಕು. ಇಟ್ ವುಡ್ ಸ್ಟಾಪ್ ರೈನಿಂಗ್. ಮಳೆ ನಿಲ್ಲಬೇಕು ಅನ್ನೋದು ನನ್ನ ಆಸೆ ಈಗ. ಏಕೆಂದರೆ ನನಗೆಲ್ಲೋ ಹೊರಗಡೆ ಹೋಗಬೇಕು, ಹೊರಗಡೆ ಹೋಗಿ ಆಟ ಆಡಬೇಕು, ಅಥವಾ ಹೊರಗಡೆ ಸುತ್ತಾಡಲಿಕ್ಕೆ ಹೋಗಬೇಕು. ಈ ಒಂದು ರೀಸನ್ಗೆ ಐ ವಿಶ್ ಇಟ್ ವುಡ್ ಸ್ಟಾಪ್ ರೈನಿಂಗ್. ಐ ವಿಶ್ ಅಂದರೆ ನಾನು ಬಯಸ್ತೀನಿ ಅಂತ, ಇಟ್ ವುಡ್ ಸ್ಟಾಪ್ ರೈನಿಂಗ್. ದೆನ್ ಇಫ್ ಯು ಆರ್ ಲಕ್ಕಿ, ಇಲ್ಲಿ ನೋಡಿ, ಇಫ್ ವಿ ಆರ್ ಲಕ್ಕಿ, ಸೊ ಇದನ್ನು ಬಳಸ್ಬೇಕು. ಇಫ್ ವಿ ಆರ್ ಲಕ್ಕಿ ವಿ ವಿಲ್ ಅರೈವ್ ದೇರ್ ಆನ್ ಟೈಮ್. ಇಫ್ ವಿ ಆರ್ ಲಕ್ಕಿ ಅಂದರೆ ನಾವು ಅದನ್ನು ಆಸೆ ಪಡ್ತಾ ಇದ್ದೀವಿ. ನಾವು ಒಂದು ವೇಳೆ ಅದೃಷ್ಟವಂತರಾಗಿದ್ದರೆ ಅಲ್ಲಿಗೆ ನಾವು ಸರಿಯಾದ ಸಮಯದಲ್ಲಿ ತಲುಪುತ್ತೇವೆ. ಓಕೆ, ನಾವು ಒಂದು ವೇಳೆ ಅದೃಷ್ಟವಂತಾಗಿದ್ದರೆ ಅಲ್ಲಿಗೆ ನಾವು ಸರಿಯಾದ ಟೈಮಿಗೆ ಹೋಗ್ತೀವಿ. ಯಾಕೆಂದರೆ ಭಾಳ ಕಷ್ಟ ಇದೆ ಅಲ್ಲಿ ಹೋದರೆ, ಅಲ್ಲಿ ಹೋಗದೇ ಇದ್ದರೆ ನಾವೇನಾದರೂ ಮಿಸ್ ಮಾಡ್ಕೋಬೋದು. ಹಾಗಾಗಿ ನಮ್ಮ ಅದೃಷ್ಟನ ಅದು ನಮ್ಮ ಆಸೆ, ನಾವು ಅದೃಷ್ಟವಂತರು ಅಂತ ನಾವೇ ಅಂದ್ಕೊಳ್ಳೋದು, ಆ್ಯಂಡ್ ಸರಿಯಾದ ಸಮಯಕ್ಕೆ ಹೋಗಬೇಕು ಅಂತ ನಾವು ಪರಿಶ್ರಮ ಪಡೋದಿದೆಯಲ್ಲ, ಅದೇ ಒಂದು ಡಿಸೈರ್, ಆಸೆ. ಓಕೆ, ಸೊ ಇಫ್ ವಿ ಆರ್ ಲಕ್ಕಿ, ಒಂದು ವೇಳೆ ನಾವು ಅದೃಷ್ಟವಂತರಾದರೆ ನಾವು ಅಲ್ಲಿಗೆ ಸರಿಯಾದ ಸಮಯಕ್ಕೆ ಹೋಗ್ತೀವಿ, ಇಲ್ಲಾಂದರೆ ನಾವು ಮಿಸ್ ಮಾಡ್ಕೋತೀವಿ ಅಂತ. ದೆನ್ ಐ ವುಡ್ ಲೈಕ್ ಟು ಬೈ ಅ ನ್ಯೂ ಕಾರ್. ಇದೊಂದು ಆಸೆ, ಬಯಕೆ. ಎಲ್ರಿಗೂ ಒಂದು ಕಾರ್ ತೊಗೋಬೇಕು, ಒಂದು ಮನೆ ತೊಗೋಬೇಕು, ಒಂದು ಇದಿರಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ, ಡಿಸೈರ್. ಆಸೆಗೆ ನಾವು ಡಿಸೈರ್ ಅಂತ ಹೇಳ್ತೀವಿ. ಸೊ ಐ ವುಡ್ ಲೈಕ್ ಟು ಬೈ ಅ ಕಾರ್. ನಾನು ಒಂದು ಕಾರು ಪರ್ಚೇಸ್ ಮಾಡಬೇಕು ಅಂತ ನಾನು ಬಯಸ್ತೀನಿ, ನನಗೆ ಆಸೆ ಇದೆ ಅನ್ನೋದನ್ನು ನೀವು ಈ ಥರ ಹೇಳ್ಬೋದು. ಐ ವುಡ್ ಲೈಕ್ ಟು ಬೈ ಅ ಕಾರ್ ಆರ್ ಐ ವುಡ್ ಲೈಕ್ ಟು ಪರ್ಚೇಸ್ ಅ ಕಾರ್. ಲೆಟ್ಸ್ 9th one, ವಿತ್ ಎನಿ ಲಕ್ ಶಿ ವಿಲ್ ಗೋ ಹೋಮ್ ಅರ್ಲಿ ಟು ನೈಟ್. ಇದು ಒಂದು ವಿಶೇಷವಾದಂತಹ ಫ್ರೇಸ್. ಇದು ಫಾರ್ಮಲ್ ಆಗಿ ಇದನ್ನು ತುಂಬ ಬಳಸ್ತಾರೆ, ಕ್ಯಾಶುವಲ್ ಆಗಿ ಬಳಸೋದಿಲ್ಲ. ದೇ ಜಸ್ಟ್ ಯೂಸ್ ಇಟ್ ಇನ್ ಫಾರ್ಮಲಿ. ವಿತ್ ಎನಿ ಲಕ್ ಶಿ ವಿಲ್ ಗೋ ಹೋಮ್ ಅರ್ಲಿ ಟು ನೈಟ್. ಅಂದರೆ ಅವಳಿಗೆ ತುಂಬ ಲಕ್ ಅವಳಿಗೆ ಸಪೋರ್ಟ್ ಮಾಡುತ್ತೆ. ಯಾವುದಾದ್ರೂ ಒಂದು ಲಕ್ನಲ್ಲಿ ಅವಳು ಇವತ್ತು ಮನೆಗೆ ಬೇಗ ಹೋಗ್ತಾಳೆ. ಯಾಕೆಂದರೆ ಅವಳಿಗೆ ಮನೆಗೆ ಬೇಗ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಆದರೆ ಅವಳಿಗೆ ಏನಾದರೂ ಒಂದು ಅದೃಷ್ಟ ಬಂದು ಅವಳು ಅದೃಷ್ಟವಂತಳಾಗಿದ್ದರೆ ಅವಳು ಮನೆಗೆ ಬೇಗ ಹೋಗ್ತಾಳೆ, ಇಲ್ಲಾಂದರೆ ಮಳೆಯಲ್ಲಿ ಸಿಗಾಕೊಳ್ತಾಳೆ, ರಾತ್ರಿ ಲೇಟ್ ಆಗುತ್ತೆ ಅನ್ನೋ ಕಾರಣ ಇರುತ್ತೆ.
ಸೊ ವಿತ್ ಎನಿ ಲಕ್, ಯಾವುದಾದ್ರೂ ಒಂದು ಅದೃಷ್ಟದಲ್ಲಿ ಅವಳು ಮನೆಗೆ ಇವತ್ತು ಬೇಗ ಹೋಗ್ತಾಳೆ ರಾತ್ರಿ. ಓಕೆ, ಸೊ ಸ್ನೇಹಿತರೆ ನೋಡಿ, ಇದೆಲ್ಲ ಸಿಂಪಲ್ ವಿಷಯಗಳು. ಸಿಂಪಲಾಗಿ ಇದನ್ನು ಹೇಳಬೇಕು. ಆ್ಯಂಡ್ ಆ್ಯಕ್ಚುಲಿ ಇದು ಸಿಂಪಲ್ ಅಂತ ಅನಿಸುತ್ತೆ, ಹೇಳಲಿಕ್ಕೆ ಸಿಂಪಲ್, ಬಟ್ ಇಟ್ ಆ್ಯಕ್ಚುಲಿ ಫಾರ್ಮಲ್ ವೇಯಲ್ಲಿ ಹೇಳೋದು ಇದನ್ನು. ಓಕೆ, ಸೊ ಐ ಕೀಪ್ ಹೋಪಿಂಗ್ ದಟ್ ಶಿ ವಿಲ್ ವಿನ್ ದ ಶೋ ಆ್ಯಂಡ್ ಹೋಪ್ಫುಲಿ ಐ ಬಿಲೀವ್, ಲೆಟ್ಸ್ ಹೋಪ್. ಇವೆಲ್ಲ ಸಿಂಪಲ್ ಆಗಿದೆ, ಬಟ್ ಫಾರ್ಮಲ್ ಆಗಿ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಕ್ಯಾಶುವಲ್ ಆಗಿ ಇದನ್ನು ಯೂಸ್ ಮಾಡ್ಬೋದು, ಯೂಸ್ ಮಾಡಲ್ಲ ಅಂತಲ್ಲ, ಬಟ್ ನಾರ್ಮಲಿ ಇದನ್ನು ಫಾರ್ಮಲ್ ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ಬೋದು, ಆ್ಯಂಡ್ ಫ್ಯಾಮಿಲಿ ಜೊತೆ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಬಟ್ ಸ್ಟಿಲ್ ಇದನ್ನೆಲ್ಲ ನೀವು ಯೂಸ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅವರಿಗೆ ಖುಷಿಯಾಗುತ್ತೆ ಅನ್ನೋದು ಇದರ ಒಂದು ಸಾರಾಂಶ. ಓಕೆ, ಸೊ ಹೋಪ್ಸ್ ಆ್ಯಂಡ್ ಡಿಸೈರ್ಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡೋದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. Thank you so much for watching this video. Hope you enjoyed this video. We'll meet in the next video. Until then, keep watching my videos. And ಹೋಗೋದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಿಮಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದರೆ, ಇಂಗ್ಲೀಷ್ ಕಲಿಬೇಕು ಅನ್ನೋ ಒಂದು ಧ್ಯೇಯ, ಗುರಿ ಅಥವಾ ಗೋಲ್ ಇದ್ದರೆ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡಿಕೊಂಡು ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿ. ಅಂದರೆ ಮಾತ್ರ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಇಲ್ಲಾಂದರೆ ನೀವು ವೀಡಿಯೋಸನ್ನು ಹುಡುಕಬೇಕಾಗುತ್ತೆ, ಎಲ್ಲಿ ಯಾವ ವಿಡಿಯೋ ಇದೆ ಅಂತ. ಓಕೆ, ಸೊ ಅದನ್ನೊಂದು ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲ ದಯವಿಟ್ಟು ವೀಡಿಯೋಸನ್ನು ನೋಡಿ. ಸಬ್ಸ್ಕ್ರಿಪ್ಷನ್ ಮಾತ್ರ ಇದೆ, ವೀಡಿಯೋಸನ್ನು ನೋಡ್ತಾ ಇಲ್ಲ. ಸ್ಟಿಲ್ ಐ ವಿಲ್ ಬಿ ಮೇಕಿಂಗ್ ವೀಡಿಯೋಸ್ ಫಾರ್ ಯು. Anyway, thank you so much, and again keep watching my videos until my next video uploads, which will be tomorrow morning. Thanks again, bye bye, take care.